ಹಾಯ್ ಹಲೋ ನಮಸ್ಕಾರ. ಯು ಬೈ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ಫಸ್ಟ್ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆ, ಇದು 2026ರ ವಾರ್ಷಿಕ ಪರೀಕ್ಷೆ. ಇಲ್ಲಿ ಸಮಯ 30 ಗಂಟೆ ಇರುತ್ತೆ. ವಿಷಯ ಯಾವುದಾದರೆ ಕನ್ನಡ 1. ಇಲ್ಲಿ ಅಂಕಗಳು 80 ಅಂಕಗಳನ್ನು ಇರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಪೇಪರ್ ಇದು. ಹಾಗೆ ಕೀ ಉತ್ತರಗಳನ್ನು ಸಹ ನೋಡೋಣ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಪೇಪರ್ ಇದು. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಉತ್ತರಗಳು. ಇಲ್ಲಿ 75% ಬರುವಂಥ ಸಾಧ್ಯತೆಯ ಪ್ರಶ್ನೆಗಳು ಇವೆ. ವೆರಿ ಇಂಪಾರ್ಟೆಂಟ್. MCQ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ, ಸಂದರ್ಭ ಹಾಗೆ ಪ್ರಶ್ನೆ ಉತ್ತರಗಳು ವೆರಿ ಇಂಪಾರ್ಟೆಂಟ್ಗಳಿವೆ. ಈಗ ಉತ್ತರಗಳನ್ನು ನೋಡೋಣ. MCQ ಈ ಭಾಗದಲ್ಲಿ ನೋಡೋದಾದರೆ 10 ಪ್ರಶ್ನೆಗಳಿರುತ್ತೆ. ಇದು 1 ಅಂಕದ ಪ್ರಶ್ನೆಗಳಾಗಿವೆ. 1ನೇ ಪ್ರಶ್ನೆ ನೋಡೋಣ. ಈತನನ್ನು ದಿವ್ಯಜ್ಞಾನಿ ಎಂದು ಕರೆಯಲಾಗಿದೆ. ಆಪ್ಷನ್ಸ್: ನಕುಲ, ಆಪ್ಷನ್ಸ್ 2 ಧರ್ಮರಾಯ, ಇ ಭೀಮ, ಇ ಸಹದೇವ. ಸರಿಯಾದ ಉತ್ತರ ದಿವ್ಯಜ್ಞಾನಿ ಎಂದು ಕರೆದವರು ಸಹದೇವ. ಹಾಗೆ 2ನೇ ಪ್ರಶ್ನೆ, ಲೋಕದ ಚೇಷ್ಟೆಗೆ ಬೀಜವಾದದ್ದು ಯಾವುದು? ಸರಿಯಾದ ಉತ್ತರ ರವಿ. ಲೋಕದ ಚೇಷ್ಟೆಗೆ ರವಿ ಬೀಜವಾದದ್ದು. ಹಾಗೆ 3ನೇ ಪ್ರಶ್ನೆ, ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು? ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್, ಹೆಚ್ಚಾಗಿ ಕೇಳಿದಂಥ ಕ್ವಶನ್ ಇದು. ಸರಿಯಾದ ಉತ್ತರ ಏಲಕ್ಕಿ. ಮುಂದಿನ ಪ್ರಶ್ನೆ, ಮಗುವಿನಂತೆ ಯಾರನ್ನು ಸಾಕಿದವಳು? ಮಗುವಿನಂತೆ ಗಂಡನನ್ನು ಸಾಕಿದವಳು. 5ನೇ ಪ್ರಶ್ನೆ, ತಿಲದ ತೈಲದ ತೆರೆದೆ, ಕಾಷ್ಟದಗ್ನಿಯ ತೆರೆದೆ, ನೆಲದ ನೆರೆಯೋಳ್ ತೊಳಗುವ ನಿಧಾನದ ತೆರೆದೆ ಡ್ಯಾಶ್ ಎಂಬಲ್ಲಿ ಚೆನ್ನಯ್ಯ ಭಕ್ತಿಯನ್ನು ಹೀಗೆ ವರ್ಣಿಸಲಾಗಿದೆ. ಸರಿಯಾದ ಉತ್ತರ ಈ ಭಕ್ತಿ ಮತ್ತು ಇದೇ ಹೊರಲೋಕಕ್ಕೆ ಕಾಣುತ್ತಿಲ್ಲ. 6ನೇ ಪ್ರಶ್ನೆ, ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿ ಇವರು. ಸರಿಯಾದ ಉತ್ತರ ನರಸಿಂಹಮೂರ್ತಿ. ಹಾಗೆ 7ನೇ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿದೆ. 7ನೇ ಪ್ರಶ್ನೆ, ಜ್ಯೋತಿಷ್ಯಗಳ ಭವಿಷ್ಯವಾಣಿಯು ಓದಲು ತಮಾಷೆಯಾಗಿರುತ್ತೆ. ಅವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ. ಇದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುತ್ತಿರುತ್ತವೆ. ಈ ಹೇಳಿಕೆ ಏನನ್ನು ಸಮರ್ಪಿಸುತ್ತದೆ? ಇಲ್ಲಿ ಆಪ್ಷನ್ಸ್ ಇದೆ. ಸರಿಯಾದ ಉತ್ತರ ಆದರೆ ಆ ಸರಿಯಾದ ಉತ್ತರ ಜ್ಯೋತಿಷ್ಯದ ಮಹತ್ವ. 8ನೇ ಪ್ರಶ್ನೆ, ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತದೆ? ಸರಿಯಾದ ಉತ್ತರ ದೌರ್ಜನ್ಯದ ಮೂಲಕ. ಅಂದರೆ ಮನುಷ್ಯನ ಮಾನಸಿಕ ಚಿಂತನೆಗೆ ಒಳಗಾದಾಗ ಪಿಶಾಚಿಗಳು ಅವರನ್ನು ಆಕ್ರಮಿಸುತ್ತದೆ ಅಂತ ಹೇಳ್ತಾರೆ. ಹಾಗೆ 9ನೇ ಪ್ರಶ್ನೆ, ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಸರಿಯಾದ ಉತ್ತರ ಕೋವಿಗೆ ಜಯವಾಗಲಿ. 10ನೇ ಪ್ರಶ್ನೆ, ಇದು ನಾಟಿ ವೈದ್ಯವಾದರೆ ಅದರಿಂದ ಅಪಾಯವೇನೂ ಇಲ್ಲ ತಾನೇ ಎಂದು ಹೇಳಿದ ಮಾತಿಗೆ ಇದನ್ನು ತೆಗೆದುಕೊಂಡವರು ಖಂಡಿತವಾಗಿಯೂ ಸಾಯುವುದಿಲ್ಲ ಎಂದು ಹೇಳಿದ ಬೋಳೆಶಂಕರನ ಮಾತಿನಲ್ಲಿ ಯಾವ ನಿರ್ಧಾರವಿದೆ? ಈ ರೀತಿ ಪ್ರಶ್ನೆ ನಿಮಗೆ ಕೇಳ್ತಾರೆ. ಸರಿಯಾಗಿ ನೀವು ಉತ್ತರ ಬರೀಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಆ ಅಪಾಯವಾಗುವುದಿಲ್ಲ ಸರಿಯಾದ ಉತ್ತರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಕ್ವಶನ್ಗಳನ್ನ ನಮ್ಮ ಬೈ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳು ಹಾಗೆ ಕೀ ಉತ್ತರಗಳು ಸಹ ಪ್ರಶ್ನೆ ಪತ್ರಿಕೆ ಸಹ ಹಾಕ್ತಾ ಇರ್ತೀವಿ. ವೆರಿ ಇಂಪಾರ್ಟೆಂಟ್ ಅಂತ ನೋಟ್ಸ್ಗಳು ಸಹ ಇರುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳೇನು ನೋಡೋಣ. ಮುಂದಿನ ಪ್ರಶ್ನೆ, ಬಿಟ್ಟ ಸ್ಥಳಗಳು. 11ನೇ ಪ್ರಶ್ನೆ, ಗ್ರಾಮದ ಅಧಿದೇವತೆ ನಾಗಮ್ಮ. ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರೇನು? ಅಬ್ಬವ್ವ. ಶಾಸ್ತ್ರಿ ಮಾಸ್ತರನ ಹೆಂಡತಿ ಹೆಸರು ಅಬ್ಬವ್ವ. ವೆರಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇದು. ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಇದು.
ಮುಂದಿನ ಪ್ರಶ್ನೆ, ಭರತನ ತಂದೆ ಹೆಸರೇನು? ದುಷ್ಯಂತ. ರಂಗರಾವ್ ಸ್ಥಾಪಿಸಿದ ಸಂಸ್ಥೆ ಹೆಸರು? DCM. ಸರಿಯಾದ ಉತ್ತರ DCM. ಹಾಗೆ 15ನೇ ಪ್ರಶ್ನೆ, ಮಹೇಂದ್ರನು ಡ್ಯಾಶ್ ಯಜ್ಞವನ್ನು ಕೈಗೊಂಡನು? ಮಹೇಂದ್ರನು ವ್ಯಾಘ್ರ ಯಜ್ಞವನ್ನು ಕೈಗೊಂಡನು. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಉತ್ತರಗಳನ್ನು ನೋಡೋಣ. ಹಲುಬಿದಿಲು ಕಲಹಂ ಕರಗುವಂತೆ. ಸರಿಯಾದ ಉತ್ತರ BC ರಾಮಚಂದ್ರ ಶರ್ಮಾ. ಕನಕದಾಸರು ಕೀರ್ತನಕಾರರು. ಶಿಶು ಮಕ್ಕಳಿಗೊಂದುಳಿದ ಮಹಾದೇವ. ಸರಿಯಾದ ಉತ್ತರ ಜನಪದ ಮಹಾಕಾವ್ಯ. ಅಖಂಡ ಕರ್ನಾಟಕ. ಸರಿಯಾದ ಉತ್ತರ ಕುವೆಂಪು. ಎಂದಿಗೆ. ಸರಿಯಾದ ಉತ್ತರ HS ಶಿವಪ್ರಕಾಶ್. ಸರಿಯಾದ ಉತ್ತರ HS ಶಿವಪ್ರಕಾಶ್. ವೆರಿ ಇಂಪಾರ್ಟೆಂಟ್ ಅಂತ ಶಿವಪ್ರಕಾಶ್. ಇದು ವೆರಿ ಇಂಪಾರ್ಟೆಂಟ್ ಅಂತ ಅವರ ಬರೆದಂಥ ಎಂದಿಗೆ. ಅವರ ಸಂಕಲನ ಯಾವುದಾದರೆ ಮಗು ಮತ್ತು ಹಣ್ಣುಗಳು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇಲ್ಲಿ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳ 2 ಅಂಕಗಳು ಸಿಗುತ್ತೆ. 3 ಪ್ರಶ್ನೆಗಳು ಬರೀಬೇಕಾಗುತ್ತೆ. ಕರ್ಣನ 17ನೇ ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? 1 ಕೃಷ್ಣ, ವಸುದೇವ, ಕುಂತಿ, ಸೂರ್ಯದೇವ. ಇದು ಸರಿಯಾದ ಉತ್ತರ ಆಗಿದೆ. ಹಾಗೆ 18ನೇ ಪ್ರಶ್ನೆ, ಮಹಾದೇವನ ಶಿಶು ಮಕ್ಕಳ ಹೆಸರೇನು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸರಿಯಾಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 19ನೇ ಪ್ರಶ್ನೆ, ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು? ಇದು ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಇದಾಗಿದೆ. ಸರಿಯಾದ ಉತ್ತರ ಭ್ರಷ್ಟಾಚಾರಿಗಳು, ಅಂದರೆ ರಾಜಕೀಯ ವ್ಯಕ್ತಿಗಳು ಅಂತ ಹೇಳ್ಬೋದು. 20ನೇ ಪ್ರಶ್ನೆ, ಹೊಟ್ಟೆಯೊಳಗನ ಮಗು ಯಾವ ವರ ಬಿಡುತ್ತಿದೆ? ಹಸುವಿನ ವರ, ಅಂದರೆ ಹೊಟ್ಟೆಯಲ್ಲಿರುವ ಮಗು ಹಸು ಅಥವಾ ಹೊರಬರುವ ಜನನ ಇನ್ನಿತರ ಬಗ್ಗೆ ಸಹ ಬಿಡುತ್ತದೆ. ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. ಇಲ್ಲಿ 2 ಪ್ರಶ್ನೆಗಳಿಗೆ 3 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 21ನೇ ಪ್ರಶ್ನೆ, ನಮ್ಮ ಯಾವ ಜಿಲ್ಲೆಯಲ್ಲಿ ರಾಶಿ ಖನಿಜಗಳಿವೆ? ಸರಿಯಾದ ಉತ್ತರ ರಾಯಚೂರು, ಇನ್ನಿತರ ಜಿಲ್ಲೆಗಳಿವೆ. 22ನೇ ಪ್ರಶ್ನೆ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ನೇಪಾಳದಲ್ಲಿ ಸಾರಿಗೆ ವ್ಯವಸ್ಥೆ ವಾಯುಮಾಲಿನ್ಯದಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ವ್ಯವಸ್ಥೆಯಾಗಿದೆ ಅಥವಾ ನಿರಾಳವಾಗಿದೆ. 23ನೇ ಪ್ರಶ್ನೆ, ಅಪರಾಜಿತ ಬಳ್ಳಿಯ ಗುಣ ಯಾವುದು? ಇಲ್ಲಿ ಬಳ್ಳಿ ಸುತ್ತುವ ಗುಣವನ್ನು ಹೊಂದಿದೆ. 24ನೇ ಪ್ರಶ್ನೆ, ಹುಲಿಯ ಗುಹೆಯಲ್ಲಿ ನಾಪಿತ ಏನನ್ನು ಕಂಡನು? ಹುಲಿಯ ಗುಹೆಯಲ್ಲಿ ನಾಪಿತನು ಬಂಗಾರ, ಚಿನ್ನ, ಬೆಳ್ಳಿಗಳು, ಇನ್ನಿತರ ಮಾಂಸದ ಮೂಳೆಗಳು, ಒಂದು ಕಡೆ ರಕ್ತದ ಮಡವಿ, ಇನ್ನಿತರಗಳ ಕಂಡನು ನಾಪಿತನು. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ 3, ಇಲ್ಲಿ 2-3 ವಾಕ್ಯದಲ್ಲಿ ಉತ್ತರಿಸಬೇಕಾಗುತ್ತೆ. 25ನೇ ಪ್ರಶ್ನೆ, ಸಾಹುಕಾರನ ತನ್ನ ಸಹೋದರಿಗೆ ಆಸ್ತಿಯನ್ನು ಹೇಗೆ ಹಂಚಿದನು? ಸಾಹುಕಾರನ ಹಂಚಿದ ಸಹೋದರಿಗೆ ಹೇಗೆಂದರೆ, ಆಸ್ತಿಯೆಲ್ಲ ನನಗಿರಲಿ, ಇನ್ನು ಹೊಲಗದ್ದೆಯೆಲ್ಲ ಬೋಳೆಶಂಕರನಿಗಿರಲಿ ಎಂದು ಹಂಚಿದನು. 20ನೇ ಪ್ರಶ್ನೆ, ಕೋಡಂಗಿಯು ತಾನು ಬೆಳಗಿನಿಂದ ಏನೇನು ಕೆಲಸ ಮಾಡಿದೆ ಎಂದು ಹೇಳುತ್ತಾನೆ? ಕೋಡಂಗಿಯು ಹೊಟ್ಟೆ ತುಂಬ ತಿಂದೆ ಎಂದು ಇನ್ನಿತರ ವಿವರಣೆ ಕೊಟ್ಟು ಹೇಳ್ತಾನೆ. 27ನೇ ಪ್ರಶ್ನೆ, ಪಿಶಾಚಿಗಳು ಯಾವುದರಿಂದ ನಾಣ್ಯ ಮತ್ತು ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಸರಿಯಾದ ಉತ್ತರ ನಾಣ್ಯಗಳು ಹುಲ್ಲು ಕಡ್ಡಿಗಳಿಂದ ಇನ್ನಿತರಗಳಿಂದ ಮಾಡಿಕೊಡುತ್ತೆ. 28ನೇ ಪ್ರಶ್ನೆ, ಬೋಳೆಶಂಕರ ಏನೆಂದು ಡಂಗುರ ಸಾರುತ್ತಾನೆ? ಡಂಗುರ ಬೋಳೆಶಂಕರ ಸಾರಿದ ಏನಂದರೆ, ಇಲ್ಲಿ ಈ ಪ್ರಶ್ನೆಯು ವೆರಿ ಇಂಪಾರ್ಟೆಂಟ್ ಆಗಿದೆ. ಬೋಳೆಶಂಕರನು ಏನೆಂದು ಸಾರಿದ ಅಂದರೆ, ನಮ್ಮ ಊರಿನವರು ಎಲ್ಲರೂ ಕೆಲಸ ಮಾಡಲೇಬೇಕು ಅಂತ ಸಾರಿದನು, ಅಥವಾ
ನಮ್ಮ ಊರಿನಲ್ಲಿ ಒಬ್ಬ ತಲೆಯಿಂದ ಕೆಲಸ ಮಾಡುತ್ತೇನೆಂದು ಸಾರಿದನು. ಈ ವಿಭಾಗದಲ್ಲಿ ನೋಡೋಣ. ಮುಂದಿನ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಪತ್ರಿಕೆ ಇದು, ಸರಿಯಾಗಿ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. ಮುಂದಿನ ಪ್ರಶ್ನೆ ಸಂದರ್ಭಗಳಿವೆ, ನೀವೇ ಸರಿಯಾಗಿ ನೋಡ್ಕೊಳ್ಳಿ ಅಂತ ಹೇಳುವೇನು. ಇಲ್ಲಿ ಪ್ರಶ್ನೆಗಳನ್ನು ಓದ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ. ಯಾವ ಪಾಠದಿಂದ ಯಾವ ಪ್ರಶ್ನೆಗಳು ಹೆಚ್ಚಾಗಿ ಬಂದಿವೆ ಅಂತ ನೋಡಿ. 20ನೇ ಪ್ರಶ್ನೆ, ಹಳುಬಿದಲು ಕಲಹಂ ಕರಗುವಂತೆ ನೃಪತುಂಗಳೆ ಚಕ್ರವರ್ತಿ ಪಂಪನಲ್ಲಿ ಕುಯಂ ಮಂತ್ರಿ ಚಿತ್ತಾಭಸ್ಮ ಶ್ರೀಗಂಧ ಗುರುವೆಗಳೇ. ಹಾಗೆ ಒಂದು ವಾಕ್ಯದಲ್ಲಿ ಅಂದರೆ ಒಂದೇ ಬರೆಯಬೇಕಾಗುವಂಥ 3 ಅಂಕದ ಸಂದರ್ಭ. ಇಲ್ಲಿ 3 ಸಹ ಕೊಟ್ಟಿರುತ್ತೆ, ನೀವು ಒಂದನ್ನು ಬರೆಯಬೇಕಾಗುತ್ತೆ. ಇದು ನಾನು ಯಾವ ರಾಜ್ಯ ಆಳಬೇಕು, ನೆನಪುಗಳ ಮಳೆಯಂತೆ ಸುರಿಯತೊಡಗಿದವು, ಗವಾಕ್ಷಿಗಳಿಂದ ಮಗವನ್ನು ಕೊರಗಬಹುದು. ಹಾಗೆ ಇನ್ನೊಂದನೇ ಸಂದರ್ಭಗಳನ್ನು ನೋಡೋಣ. ಒಂದು ಹೊತ್ತು ರೊಟ್ಟಿ ತಿಂದರಿದ್ದರೆ ನಾನೇನು ಸಾಯುವುದಿಲ್ಲ. ಇದು ಬೋಳೆಶಂಕರ ನಾಟಕದಿಂದ ತೆಗೆದಂಥ ಸಂದರ್ಭ ಪ್ರಶ್ನೆಯಾಗಿದೆ. ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು. ವೆರಿ ಇಂಪಾರ್ಟೆಂಟ್ ಆದ ಸಂದರ್ಭಗಳಿವೆ, ನೀವು ಸರಿಯಾಗಿ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಮುಂದಿನ ಪ್ರಶ್ನೆ, ಇಲ್ಲಿ 2 ಪ್ರಶ್ನೆಗಳನ್ನು ಬರೆಯಬೇಕಾಗುತ್ತೆ. 2 ಪ್ರಶ್ನೆಗೆ 4 ಅಂಕಗಳು ತೆಗಿತೀರ. ಟೋಟಲಾಗಿ 8 ಅಂಕಗಳು ಸಿಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ, ದುರ್ಯೋಧನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿತನಾಗುತ್ತಾನೆ. ಹಾಗೆ ಗಟ್ಟಿ ಒಳೆಯನ ವಚನ ಆಶಯಗಳನ್ನು ಬರೆಯಬೇಕಾಗುತ್ತೆ. ಚೆನ್ನಯ್ಯನ ತನ್ನ ಕಾಯಕ ಹೇಗೆ ಮಾಡುತ್ತಾನೆ ಎಂದು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಗಳು, ಸಾಮಾಜಿಕ ಸುಧಾರಣೆ ಚಳವಳಿಯ ಪ್ರಮುಖ ನಾಯಕರನ್ನು ಹೆಸರಿಸಿ. ಸಿಪಾಯಿ ದಂಗೆಯ ರೈತರ ದಂಗೆಯನ್ನು ಲೇಖಕರು ಹೀಗೆ ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆ, ಬೋಳೆಶಂಕರನ ಅಣ್ಣಂದಿರಿಗೆ ವಾಸಿ ಎಂದು ಪಿಶಾಚಿ ಹೇಳುತ್ತದೆ. ಯುದ್ಧ ಮಾಡಲು ಸೈನಿಕರು ಏನು ನಿರಾಕರಿಸುತ್ತಾರೆ, ಅಂದರೆ ಏಕೆ ನಿರಾಕರಿಸುತ್ತಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ವಿಭಾಗದಲ್ಲಿ ಅಭ್ಯಾಸ ಅಂದರೆ ಭಾಷಾ ಅಭ್ಯಾಸ ಹಾಗೆ ವ್ಯಾಕರಣ ಸಹ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಪ್ರಶ್ನೆಗಳಿರುತ್ತೆ. ನಾನಾರ್ಥ ಪದಗಳು, ತತ್ಸಮ ರೂಪಗಳು, ವಿರುದ್ಧಾರ್ಥಕಗಳು, ವಿರುಕ್ತಿಗಳು, ಅನ್ಯದೇಶೀಯ ಪದಗಳು, ಇನ್ನಿತರ ಪ್ರಶ್ನೆಗಳು ಸಹ ಇರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆಗಳಿವೆ. ಇಲ್ಲಿ 6 ಅಂತ ಸಹ ಕೊಟ್ಟಿರ್ತಾರೆ. ಸರಿಯಾಗಿ 4 ಪ್ರಶ್ನೆಗಳನ್ನು ನೀವು ಬರೆಯಬೇಕಾಗುತ್ತೆ. 2 ಅಂಕಗಳು ನಿಮಗೆ ಸಿಗುತ್ತೆ ಒಂದೊಂದು ಪ್ರಶ್ನೆಗೆ. ಇಲ್ಲಿ 8 ಅಂಕಗಳು ಪಡೆಯುತ್ತೀರಿ. ವೆರಿ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಇವು ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆಗಳು ಸಹ ಇರುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ಈಗ ಪ್ರಶ್ನೆಗಳನ್ನು ನೋಡೋಣ. ಕೆಳಗಿನ 2 ಶಬ್ದಗಳನ್ನು ಬಿಡಿಸಿ ಬರೆಯಿರಿ. ಇಲ್ಲಿ ಅಲ್ಲಿಗೊಯ್ಯುವುದೇಕೆ, ಉಂಡೆಗಟ್ಟುವ ಕಾಲಾವಧಿ. ನಾನಾರ್ಥ ಪದಗಳು, ಅರಸ ಅಂದರೆ ಅರಸು, ರಾಜ, ಕುಡುಕು ಅಂತ ಹೇಳ್ಬೋದು, ಹುಡುಕು, ಜವ ವೇಗ ಅಂತ ಹೇಳ್ಬೋದು, ನರ ಅರ್ಜುನ, ಮನುಷ್ಯ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಶಬ್ದ ರೂಪವನ್ನು ಬರೆಯಿರಿ. ಐಶ್ವರ್ಯ ಅಚ್ಚರಿ, ವಸತಿ ಬಸತಿ, ಪ್ರಸಾದ ಹಸಾದ. ಹಾಗೆ 48ನೇ ಪ್ರಶ್ನೆ, ವಿರುದ್ಧ ಪದಗಳನ್ನು ಬರೆಯಿರಿ. ಅನಿರೀಕ್ಷಿತ, ನಿರೀಕ್ಷಿತ, ದುರ್ಬಲ, ಸಜ, ನಂಬಿಕೆ, ಅಪನಂಬಿಕೆ, ಈ ರೀತಿ ಇರುತ್ತೆ. ದುರುಕ್ತಿ ಬರೆದಾಗ ಅಡಿಗಡಿಗೆ, ಒಳಗೊಳಗೆ, ಮೆಲ್ಲನೆ ನೀವು ಸರಿಯಾಗಿ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಇರುತ್ತೆ. ಹಾಗೆ ಅನ್ಯದೇಶೀಯ ಪದಗಳು ಸಹ ಬರೀಬೇಕಾಗುತ್ತೆ. ಅನ್ಯದೇಶೀಯ ಅಂದರೆ ಪದಗಳೆಂದರೆ ಒಂದು ಶಬ್ದವನ್ನು ಬರೆಯಬೇಕಾಗುತ್ತೆ. ಗಡಿಯಾರ, ಹ್ಯಾಂಡ್, ಕೈ, ಇನ್ನಿತರ ಬಗ್ಗೆ ಬರೆಯಬೇಕಾಗುತ್ತೆ. ವ್ಯಾಪಾರ, ಉದ್ದೇಶ, ಅಂಗಡಿ, ಕಿರಾಣಿ, ಈ ರೀತಿ ಬರೀಬೇಕಾಗುತ್ತೆ. ಇಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ವಿಷಯದ ಕುರಿತು ಪ್ರಬಂಧ ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆದ ಪ್ರಬಂಧಗಳು ಇವೆ. 2 ಪ್ರಬಂಧ ಕೊಟ್ಟಿರ್ತಾರೆ, ನೀವು ಒಂದು ಪ್ರಬಂಧ ಬರೀಬೇಕಾಗುತ್ತೆ. 1.5 ಪೇಜ್ ಬರೆದರೆ ಸಾಕು. ವೆರಿ ಇಂಪಾರ್ಟೆಂಟ್ ಆದ ಪ್ರಬಂಧಗಳಿವೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಆದರೆ ವೆರಿ ಇಂಪಾರ್ಟೆಂಟ್, 4ಕ್ಕೆ 4 ಅಂಕಗಳು ಪಡಿಬೇಕು ಅಂತ ಪತ್ರಲೇಖನ ಸಹ ಇರುತ್ತೆ. ಇಲ್ಲಿ ವ್ಯವಹಾರಿಕ ಪತ್ರ, ವೈಯಕ್ತಿಕ ಪತ್ರಗಳು ಇರುತ್ತೆ. ವೆರಿ ಇಂಪಾರ್ಟೆಂಟ್ ಅಂತ ವೈಯಕ್ತಿಕ ಪತ್ರಗಳು ಇವೆ. ನೀವು ಸರಿಯಾಗಿ ಒಂದು ಪತ್ರವನ್ನು ಬರೆದರೆ ಇಂದ, ಗೆ, ಕೆ ಹಾಕಿ
ಬರೆದರೆ ಇದು ವ್ಯಾವಹಾರಿಕ ಪತ್ರ. ವೈಯಕ್ತಿಕ ಪತ್ರ ಆದರೆ ಇಂದ ಬರೆಯಬೇಕಾಗುತ್ತೆ. ಹಾಗೆ ಪೂಜ್ಯರಿಗೆ, ತಂದೆಯವರಿಗೆ ಇನ್ನಿತರ ಬಗ್ಗೆ ಬರೆಯಬೇಕಾಗುತ್ತೆ. ಹಾಗೆ ನಿಮ್ಮ ಗೆಳೆಯ ಗೆಳತಿಯರು ಸಹ ಬರೆಯಬೇಕಾಗುತ್ತೆ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಹಿರಿಯೂರಿ ಧಾರವಾಡ ಜಿಲ್ಲೆಯ ವಿಳಾಸ ಎಂದು ತಿಳ್ಕೊಂಡು ನಿಮ್ಮ ಗೆಳತಿಗೆ ಒಂದು ಪತ್ರ ಬರೆಯಬೇಕಾಗುತ್ತೆ. ಇದು ವೈಯಕ್ತಿಕ ಪತ್ರವಾಗಿದೆ. ಹಾಗೆ ಕೆಳಗಿನದು 4 ದಿನಗಳ ರಜೆ ಕೋರಿ ಅಂತ ಪತ್ರ ಬರೆಯಬೇಕಾಗುತ್ತೆ. ಇದು ವ್ಯಾವಹಾರಿಕ ಪತ್ರ. ಈ ರೀತಿ ಪತ್ರಗಳ ಕೊಟ್ಟಿರ್ತಾರೆ ಕ್ವಶನ್, ನೀವು ಸರಿಯಾಗಿ ಬರೆಯಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಕ್ವಶನ್ ಪೇಪರ್ ನೋಡಿದರೆ 75 ಅಬೋವ್ ಮಾರ್ಕ್ಸ್ ಪಡೆಯುವಂಥ ಕ್ವಶನ್ ಪೇಪರ್ ಆಗಿದೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು ಆಲ್ ಆಫ್ ಯು.